ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ಕೆರೆ ತುಂಬಿದರೂ ಹೊಲಕ್ಕೆ ಬಾರದ ನೀರು. ರೈತರ ಕಷ್ಟಕ್ಕೆ ಸ್ಪಂದಿಸದ ಅಧಿಕಾರಿಗಳು. ಸ್ವಂತ ಹಣದಿಂದ ಕಾಲುವೆಯ ಉಳೆತ್ತುತ್ತಿರುವ ರೈತರು. ಹೌದು, ಬಾಗಲಕೋಟೆ ಜಿಲ್ಲೆಯ ಇಲ್ಕಲ್ ತಾಲೂಕಿನ ಹಿರೇಶಿವನಗುತ್ತಿ ಗ್ರಾಮದ ಕೆರೆ ಸಂಪೂರ್ಣ ತುಂಬಿದ್ದರೂ ರೈತರ ಜಮೀನುಗಳಿಗೆ ನೀರು ಬಾರದ ಕಾರಣ ಬೆಳೆಗಳು ಹಾಳಾಗುತ್ತಿದ್ದು ರೈತರು ಕಷ್ಟಪಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೆರೆಯಿಂದ ಹೋಗುವ ಕಾಲುವೆಯಲ್ಲಿ ಮಣ್ಣು, ಕಲ್ಲು ಮತ್ತು ಗಿಡಗಳು ಬೆಳೆದಿದ್ದು ಕೆರೆಯ ನೀರು ರೈತರ ಹೊಲವನ್ನು ತಲುಪುತ್ತಿಲ್ಲ. ಇದರಿಂದ ರೈತರು ಗ್ರಾಮ ಪಂಚಾಯಿತಿ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿ ಕಾಲುವೆಯನ್ನು ಸ್ವಚ್ಛಗೊಳಿಸಿ ಮತ್ತು ಉಳೆತ್ತುವ ಕಾರ್ಯವನ್ನು ಮಾಡಿ ಎಂದು ಹೇಳಿ ಬೇಸತ್ತು ಹೋಗಿದ್ದರಿಂದ ಈಗ ರೈತರೇ ಸ್ವಂತ ಹಣದಿಂದ ಉಳೆತ್ತುವ ಕಾರ್ಯವನ್ನು JCB ಮೂಲಕ ನಡೆಸಿದ್ದಾರೆ. ಕೆರೆ 1972ರೊಳಗೆ ಇದಕ್ಕೆ ಅಡಿಗಲ್ಲು ಹಾಕಿದ್ರು. ಅವತ್ತಿನಿಂದ ಈ ನೀರಾವರಿ ಪ್ರಾರಂಭ ಆಗಿ ಇವತ್ತಿನವರೆಗೂ ನೀರಾವರಿ ಸುಮಾರು ಅವರು ಅಂದಾಜು ಪ್ರಕಾರ 2700 ಎಕರೆಗೆ ನೀರಾವರಿ ಆಗುತ್ತೆ. ಆದರೆ ನಾವೀಗ ರೈತರು ಮಾಡ್ಕೊಳ್ಳೋದು ಸುಮಾರು 1500 ಎಕರೆ ನೀರಾವರಿ ಮಾಡ್ಕೊತೀವಿ ಈ ಒಂದು ಯೋಜನೆಯಿಂದ. ಇದು ಏನಾಗೈತಿ, ಪ್ರತಿ ವರ್ಷ ನಮ್ಗೆ ಕೆನಾಲು ಅವೈಜ್ಞಾನಿಕವಾಗಿ ಕೆನಾಲ್ ನಿರ್ಮಾಣ ಮಾಡ್ಯಾರ. ಯಾಕಂದ್ರೆ ಹೊಲದ ನೀರು ಇನ್ನೊಂದು ಹೊಲದ ನೀರು ಮತ್ತೊಂದು ಕಡೆಗೆ ಹೋಗೋಕೆ ವ್ಯವಸ್ಥೆ ಮಾಡಿಲ್ಲ. ಜಮೀನೊಳಗೆ ನೀರಿನ ಜೊತೆಗೆ ಮಣ್ಣನ್ನು ಹರಿದೋಗಿ ಪ್ರತಿ ವರ್ಷ ಕೆನಾಲು ಮುಚ್ಕೊಂಡ್ಬಿಡುತ್ತದು. ಪ್ರತಿ ವರ್ಷ ಅದನ್ನು ತೆಗೆದ್ರೇ ರೈತರಿಗೆ ನೀರಾವರಿ ಮಾಡಿಕೊಳ್ಳೋಕೆ ಅನುಕೂಲ ಆಗುತ್ತೆ. ಆ ಇಲಾಖೆಯವರು ಅದನ್ನು ಸಮರ್ಪಕವಾಗಿ ಮಾಡೋದಿಲ್ಲ. 1 ವರ್ಷ ತೆಗಿತಾರೆ, 2 ವರ್ಷ ಬಿಡ್ತಾರೆ. ಈ 2024ರೊಳಗೆ ತೆಗೆದಾರೆ, 25 ಇಲ್ಲ, 26 ಇಲ್ಲ. ಇವತ್ತು ಈ ಕೆನಾಲ್ ನೋಡಿರಿ ಪರಿಸ್ಥಿತಿ ಸಂಪೂರ್ಣ ಹೂಳು ತುಂಬಿ ಒಂದು ಹನಿನೂ ಕೆರೆಯಿಂದ ಹೊರಗೆ ನೀರು ಬರಲಾರ್ದಂಗೆ ಆಗೈತಿ. ಕೆರೆಯಾಗ ನೀರು ಕಣ್ಣಿಗೆ ಕಾಣುತ್ತೆ, ಆದರೆ ರೈತರಿಗೆ ಭೂಮಿಗೆ ಬಿಟ್ಕೊಳ್ಳೋಕ್ಕಿಲ್ಲ. ಇವತ್ತು ಮಳೆ ಹೋಗೈತಿ. ಸುಮಾರು 4 ಎಕರೆ ಬಿತ್ತನೆ ಮಾಡ್ಬೇಕಂದ್ರೆ 15-16 ಸಾವಿರ ರೂಪಾಯಿ ಖರ್ಚಾಗುತ್ತೆ ರೈತರಿಗೆ. ಅದಕ್ಕೆ ಏನಾರು ಮಾಡಿ ರೈತರು ಅದನ್ನು ನೀರು ಬಿಟ್ಕೊಂಡು ಅದನ್ನ ಬೆಳೆ ಉಳಿಸಿ ಹೋಗ್ಬೇಕಂತ ನಮ್ಮ ಹೋರಾಟ. ಆದರೆ ಇಲಾಖೆಯವ್ರಿಗೆ 1 ತಿಂಗಳಿಂದ ಸತತ ಎಲ್ಲ ರೈತರು ಅವ್ರಿಗೆ ಫೋನ್ ಹಚ್ಚಿ ಮಾತಾಡ್ಯಾರ. ಅವರೇನು ಯಾವುದು ಇದನ್ನೇ ಇಲ್ಲ, ಅವ್ರದ್ದು ರೈತರ ಬಗ್ಗೆ ಕಾಳಜಿನೇ ಇಲ್ಲ ಅವ್ರಿಗೆ. ಅವ್ರು ಹೇಳ್ತಾರೆ ನಮಗೆ ಗ್ರ್ಯಾಂಟ್ ಇಲ್ಲ, ಟೆಂಡರ್ ಆಗಿಲ್ಲ ಅಂತ ಬರೀ ಇದನ್ನೇ ಹೇಳ್ತಾರೆ. ಅವ್ರು ಟೆಂಡರು ಅವ್ರು ಗ್ರ್ಯಾಂಟು ಬರೋದ್ರಾಗ ಇಲ್ಲ, ನಮ್ಮ ರೈತರು ಹೆಣ ಹೋಗಿಬಿಡ್ತಾವೆ. ಅವರು ವೈಜ್ಞಾನಿಕವಾಗಿ ಮಾಡ್ಕೋಬೇಕು. ನಮಗೆ ಫೆಬ್ರವರಿ ಮಾರ್ಚ್ನೊಳಗೆ ಹೂಳು ತೆಗೆದು ಬಿಡ್ಬೇಕು ಕಾಲುವೆದ್ದು. ಅಂದರೆ ನಾವು ಮಾರ್ಚ್ ನಂತರ ನಾವು ನೀರಾವರಿ ಮಾಡಿಕೊಳ್ಳೋಕೆ ಅನುಕೂಲ ಆಗುತ್ತೆ. ಅದು ಬಿಡ್ತಾರೆ ಅಕ್ಟೋಬರ್ ನವಂಬರ್ನ ಗ್ರ್ಯಾಂಟ್ ಬರ್ತಂತ ಬರ್ತಾರೆ. ಅವಾಗ ಕೆಲಸನೂ ಸಾಗೋದಿಲ್ಲ, ನೀರು ಇರುತ್ತೆ, ಮಳೆ ಇರುತ್ತೆ, ರೈತರು ಹೊಲದಾಗ ಗಾಡಿ ಬಿಡೋದಿಲ್ಲ. ಹೀಗಾಗಿ ಎಲ್ಲ ಅವೈಜ್ಞಾನಿಕ ಐತಿದು. ಅದಕ್ಕೆ ದಯವಿಟ್ಟು ಇಲಾಖೆಯವ್ರಿಗೆ ನಾ ಹೇಳ್ಕೊಳ್ಳೋದು, ಫೆಬ್ರವರಿ ಮಾರ್ಚ್ನೊಳಗೆ ಪ್ರತಿ ವರ್ಷ ನಮ್ಗೆ ಹೂಳು ತೆಗೆದುಕೊಡ್ರಿ. ಮುಂದೆ ನೀವು ಯಾವಾಗ ಗ್ರ್ಯಾಂಟ್ ತೊಗೊಳ್ರಿ, ಯಾವಾಗ ಇದನ್ನು ಮಾಡ್ಕೊಡ್ರಿ. ಆದರೆ ನಮಗೆ ಮಾತ್ರ ಕೆಲಸ ಫೆಬ್ರವರಿ ಮಾರ್ಚ್ನೊಳಗೆ ಕಾಲುವೆ ಹೂಳು ತೆಗಿಬೇಕು. ಇವತ್ತು ರೈತರು ಸ್ಟ್ರೈಕು ಅದು ಇದು ಮಾಡೋವಂಥ ಟೈಮೂ ನಮಗಿಲ್ಲ. ಯಾಕಂದ್ರೆ ಇನ್ನು 4 ದಿವಸ ಬಿಟ್ಟರೆ ನಮ್ಮ ಬೆಳೆ ಎಲ್ಲ ಹಾಳಾಗಿ ಹೋಗಿಬಿಡ್ತಾವೆ. ಅದಕ್ಕೆ ಇವತ್ತು ಏನು ಮಾಡೀವಿ, ರೈತರೆಲ್ಲ ಸೇರಿ ನಾವೇ ವಂತಿಗೆ ಹಾಕ್ಕೊಂಡು ಎಲ್ಲ ಪ್ರತಿ ಹೊಲಕ್ಕೆ, ಹೊಲ ದೊಡ್ಡದಿರಲಿ ಸಣ್ಣದಿರಲಿ 1,000 ರೂಪಾಯಿ ಫಿಕ್ಸ್ ಮಾಡೀವಿ. ಅದ್ರ ಜೊತೆಗೆ ಯಾರು ಹೆಚ್ಚು ನೀರಾವರಿ ಮಾಡ್ಕೊತಾರೆ ನೀವೇ ತಿಳಿದು ಕೊಡ್ರಪ್ಪ ಅಂತ ಹೇಳಿವಿ. ಹಂಗೆ ಹೆಚ್ಚು ಜಮೀನು ನೀರಾವರಿ ಮಾಡ್ಕೊಳ್ಳೋರು ಅವ್ರು ಹೆಚ್ಚಿಗೆ ಕೊಡ್ತೀವಿ ಅಂತ ಹೇಳ್ಯಾರ. ಈಗೆಲ್ಲ ನಾವೇ ರೈತರು ಈಗ 2-3 ದಿವಸ ಅದನ್ನೇ ಮಾಡೀವಿ, ವಂತಿಗೆ ಕೂಡ್ಸೋದು ಮಾಡೀವಿ. ಇವತ್ತು ನಿನ್ನೆಗೆ ವಂತಿಗೆ ಜಮಾ ಆಗೈತಿ. ಇವತ್ತು JCB ಹಚ್ಚಿ ಕೆಲಸ ಚಾಲು ಮಾಡೀವಿ. ಅದಕ್ಕೆ ಸರ್ಕಾರ ಯಾವ್ಯಾವುದೋ ಯೋಜನೆಗೆ ಎಲ್ಲೆಲ್ಲೇ ಹಾಳು ಮಾಡಿ ಪೋಲ್ ಮಾಡಿ ರೊಕ್ಕ ನಮ್ಮ ರೈತರಿಗೆ ಜೀವನಾಡಿ ಆದಂಥ ಈ ಒಂದು ನೀರಾವರಿ ಕೆರೆಯ ಕಾಲುವೆಯನ್ನು ಸ್ವಚ್ಛಾಗಿ ಇಟ್ಕೊಳ್ಳಿ ಅಂತೇಳಿ ನಾ ಎಲ್ಲ ಹಿರೇಶಿಂಗನೂತಿ ರೈತರ ಪರವಾಗಿ, ಚಿಕ್ಕಶಿಂಗನೂತಿ ರೈತರ ಪರವಾಗಿ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೀನಿ. ಇದು ಪಕ್ಷಾತೀತ, ಯಾವ ಪಕ್ಷ, ಎಲ್ಲ ಪಕ್ಷದವರು ಅದಾರ ಇದ್ರಾಗ. ಕಾಂಗ್ರೆಸ್ದವರು ಅದಾರ, ಪಕ್ಷೇತರದವರು ಅದಾರ, BJP ಅವರು ಅದಾರ. ನಮ್ಮ ಹೊಲಕ್ಕೆ ನೀರು ತೊಗೊಳಕ್ಕೆ ಪಕ್ಷ ಇಲ್ಲ, ಎಲ್ಲ ಒಂದೇ ನೀರು. ಅದು ದೇವ್ರು ಕೊಟ್ಟು ನೈಸರ್ಗಿಕವಾದಂಥ ನೀರು. ಹೀಗಾಗಿ ಇದಕ್ಕೆ ಯಾವುದೇ ಪಕ್ಷದ ಬಣ್ಣ ಹಚ್ಚದಾನೆ ಎಲ್ಲ ಪಕ್ಷದವರು ರೈತರಿದ್ದೀವಿ. ಎಲ್ಲರೂ ಇವತ್ತು ನಾವು ರೊಕ್ಕ ಕೊಡ್ಸೀವಿ, ಎಲ್ಲ ಪಾರ್ಟಿಯವರು ರೊಕ್ಕ ಕೊಟ್ಟಾರ. ಅದಕ್ಕೆ ನಾವು ಕೆನಾಲ್ ನಾವೇ ಇವತ್ತು ರೈತರೇ ಮಾಡ್ಕೊಳಕತ್ತೀವಿ. ಮುಂದೆ ಹಿಂಗೆ ಆಗಲಾರ್ದಂಗೆ ಸರ್ಕಾರದವರು ವ್ಯವಸ್ಥೆ ಮಾಡ್ಬೇಕಂತೇಳಿ, ಇಲಾಖೆಯವರು ವ್ಯವಸ್ಥೆ ಮಾಡ್ಬೇಕಂತೇಳಿ ಕೇಳಿ ನಾನು 2 ಮಾತು ಮುಗಿಸ್ತೀನಿ. ಇದು ಈ ಕಡೆ 1,000 ಎಕರೆ,
ಬಲದಂಡೆ ಹಿರೇಶಿಂಗನಗುತ್ತಿ ಕಡೆ, ಚಿಕ್ಕ ಶಿಂಗನಗುತ್ತಿ ಕಡೆ ಒಂದು 500 ಎಕರೆ, ಒಂದು 1500 ಎಕರೆ ನೀರಾವರಿ ಆಗುತ್ತೆ. 3 ಕಿಲೋಮೀಟರ್ ಐತೆ ಅಂತ ಹೇಳಿದ್ರಲ್ಲ ಕೆನಲ್. ಹಾಂ, ಇದು ಕೆನಲ್ 3 ಕಿಲೋಮೀಟರ್ ಹಿಂಗೆ ಐತೆ 3 ಕಿಲೋಮೀಟ್ರ್ ಹಿಂಗೆ ಐತಿ. ಮುಂದೆ ಇನ್ನೂ ಇದಕ್ಕೇನೋ ಅಧ್ವಾನ ಐತಿ. ನಾ ಹೇಳಿದ್ನಲ್ಲ, ಅವೈಜ್ಞಾನಿಕ ಅಂದ್ರೆ ಹೆಂಗಂದ್ರೆ ಈಗ ಎತ್ತರ ಕಡೆಯಿಂದ ಜಮೀನು ನೀರು ಕೆಳಗೈತೆ, ಡೌನಿಗೆ ನೀರು ಹರಿದು ಹೋಗುತ್ತೆ. ಅಲ್ಲಿ ಸಿಡಿ ವ್ಯವಸ್ಥೆ ಮಾಡಿ ಆ ಕೆನಾಲ್ ಕ್ರಾಸ್ ಮಾಡ್ಬೇಕು ನೀರು, ಅದನ್ನು ಅಂಥದ್ದು ಯಾವುದೂ ಮಾಡೇ ಇಲ್ಲ. ಆ ಹೊಲದ ನೀರಿನ ಜೊತೆಗೆ ಮಣ್ಣು ಬಂದು ಫುಲ್ಲು ಚೌಕಪ್ಪು ಪ್ಯಾಕಾಗಿಬಿಡುತ್ತೆ. ಎಷ್ಟು ಅವ್ರು ಕಾಂಕ್ರೀಟ್ ಹಾಕ್ಯಾರ ಅಷ್ಟೂ ಮಣ್ಣು ತುಂಬೈತಿ. ಹಾಗಾಗಿ ಅದು ಇದೂ ಭಾಳ ಆಗುತ್ತೆ, ನಮ್ಮ ಖರ್ಚು ಭಾಳ ಆಗುತ್ತೆ, ರೈತರಿಗೆ ತೊಂದರೆನೂ ಭಾಳ ಆಗುತ್ತೆ. ಫೆಬ್ರವರಿ ಮಾರ್ಚ್ ಹಾಂ, ನೀವು ಡಿಸೆಂಬರ್ ಒಳಗೆ ಜನವರಿ ಒಳಗೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ರೆ ನಾವು ಪ್ರತಿ ವರ್ಷ ಹೇಳ್ತೀವಿ. ಈಗ ಇಲ್ಲೇ ಕೆರೆ ಫುಲ್ಲು ತುಂಬಿತ್ತು ನಮ್ದು. ಹೋದ ವರ್ಷ ಮಳೆಗಾಲ ಭಾಳ ಇದ್ದದಕ್ಕೆ ಯಾವ ರೈತರು ಕೆರೆ ನೀರು ಉಪಯೋಗ ಮಾಡ್ಕೊಂಡಿಲ್ಲ. ಕೆರೆ ಮನೆವರೆಗೂ ಫುಲ್ಲೇ ಇತ್ತದು. ಒಂದು ಆ ಕಡೆ ಚಿಕ್ಕಶಿಂಗನಗುತ್ತಿ ಕಡೆ ಕೆನಾಲದ ಗೇಟ್ ಲೀಕೇಜ್ ಐತಿ, ಅದನ್ನ ಲೀಕೇಜ್ ಬಂದ್ ಮಾಡಲಿಲ್ಲ ಅವರು. ಬಂದ್ ಮಾಡಲಾರ್ದಕ್ಕೆ ಅರ್ಧ ಕೆರೆ ನೀರು ಹೋದ್ವು. ಇವತ್ತು ಅರ್ಧ ಕೆರೆ ಖಾಲಿ ಆಯಿತು. ಪ್ರತಿ ಹಂತದಾಗ ಹೇಳ್ತೀವಿ ಅವ್ರಿಗೆ ಎಲ್ಲ. ಇಲ್ಲೇನದೀವಿ ರೈತರು, ಎಲ್ಲ ರೈತರ ತಲೆ ಅವ್ರ ಇಲಾಖೆದವ್ರ ನಂಬರ್ ಅದಾವೆ, ಎಲ್ಲರೂ ಹಚ್ತಾರೆ ಮತ್ತು ಫೋನ್ ಎತ್ತಾರೆ ಅವರು. ಎಲ್ಲ ರೈತರು ಫೋನ್ ಎತ್ತಾರೆ, ಎತ್ತಿದ್ರೆ ಆದ್ರೆ ರೊಕ್ಕ ಇಲ್ಲ, ರೊಕ್ಕನೇ ಇಲ್ಲ ಅಂತ. ಅದು ಸಿದ್ಧ ಉತ್ತರ ಅದು ಅಧಿಕಾರಿಗಳದ್ದು. ಮತ್ತು ನಾವು ಭಾಳ ಬಿಟ್ರೆ ಫೋನ್ ಸ್ವಿಚ್ ಆಫ್ ಮಾಡಿಬಿಡ್ತೀವಿ. ಹಾಂ, ಅಧಿಕಾರಿ ಹೆಸರು ಗೊತ್ತಿಲ್ಲ. ಎಕ್ಸಿಕ್ಯೂಟಿವ್ ಇಂಜಿನಿಯರು, ಅವ್ರ ಇಂಜಿನಿಯರ್ ಯಾರಂತ ಎಕ್ಸಿಕ್ಯೂಟಿವ್ ಇಂಜಿನಿಯರು ಅವ್ರ ನಂಬರ್ ತೊಗೋಬೇಕಾದ್ರೆ ಹರಸಾಸ್ ಪಡ್ಬೇಕು ನಾವು. ಚೇಂಜ್ ಚೇಂಜ್ ಆದ್ಮೇಲೆ ಅವ್ರು ನಾವು ಇಲ್ರಿ ಅಂತಾರೆ. ನಂಬರ್ ಕೊಡೋದಿಲ್ಲ. ಮತ್ತು ಯಾರು ತರಲಿಲ್ಲ ನಂಬರ್ ತೊಗೊಂಡು ಮಾಡ್ಬೇಕು. ಅದನ್ನು ಬರೋದಿಲ್ಲ, ಕೆಲಸ ನಡೆದ್ರು ಬರೋದಿಲ್ಲ ಅವರು. ರೈತರೊಬ್ಬರು ಮಾತಾಡ್ರಿ ಅಂತೇಳಿ. ನಾನು ಒಬ್ಬ ಯುವ ರೈತ. ಈಗ ಒಂದು 5-6 ವರ್ಷದಿಂದ ನಾವು ನೋಡಾಕತ್ತಿರೋ ಈ ಕೆನಾಲ್ ಯಾವುದೇ ಅಧಿಕಾರಿಗಳು ಬಂದಿದ್ದು ನಮ್ಮ ರೆಸ್ಪಾನ್ಸ್ ಮಾಡೋಂಗಿಲ್ಲ. ಯಾವಾಗ ಕೇಳಿದ್ರು ಗ್ರ್ಯಾಂಟ್ ಬಂದಿಲ್ಲ, ಹೂಳು ಎತ್ತಕ್ಕೆ ಬರ್ತಾರೆ. ಈ ಲಾಸ್ಟ್ ಟೈಮ್ ಹೋದ ವರ್ಷ 2025ರಾಗ 1 ಕೋಟಿ ರೂಪಾಯ್ದು ಅಂದಾಜು ಮೊತ್ತ ಮಾಡಿಕಾಯಿಸಿ ಇದೆಲ್ಲ ಕೆನಾಲ್ ರಿಪೇರಿ ಮಾಡಿದ್ರಿ. ಎಲ್ಲ ಪೋಲಾಗಿ ಹೋಗೈತ್ರಿ ದುಡ್ಡು. ಅವಾಗ ನಾವೇನು ಹೇಳಿದ್ವಿ, ಎಲ್ಲ ರೈತರು ಸೇರಿ ಇದನ್ನು ಮಾಡಬೇಡ್ರಿ, ಕೆನಾಲ್ ಇಲ್ಲಪ್ಪ ಅದು ಗ್ರ್ಯಾಂಟ್ ನಮಗೆ ಇದು ಬಂದಿಲ್ಲ, ಅದನ್ನು ಕೆನಾಲ್ದು ಬಂದಿಲ್ಲ, ಅದು ನಮ್ಮದು ಮೇಲ್ದಂಡೆ ಎತ್ತೋದು ಬಂದತ್ತ ಅಂತ ಹೇಳಿದ ಮ್ಯಾಗ ನಾವೆಲ್ಲ ರೈತರು ಕೂಡಿ ಒಂದಿನ ಸ್ಟ್ರೈಕ್ ಮಾಡಿದ್ವಿ. ಸ್ಟ್ರೈಕ್ ಮಾಡಿದ ಮ್ಯಾಗ ಅವರು ಬಂದು ಕಾಯಿಸಿ ಆಯ್ತು ರೀ ಮಾಡಿಕೊಡ್ತು ಅಂತೇಳಿ ಬರೀ ಅರಿಕೆ ಹೋಗ್ತಾರೆ. ಈ ಒಂದು 4-5 ವರ್ಷದಿಂದ ನೋಡಕತ್ತೀವ್ರಿ. ಇದನ್ನು ಯಾರಿಗೂ ನೀರು ಸಮರ್ಪಕವಾಗಿ ತಲುಪಂಗಿಲ್ಲ ರೀ ನೀರು. ಈಗ ಹೆಂಗಪ್ಪ ಅಂದ್ರೆ ಈಗ ನಾನೇ ರೀ ಲಾಸ್ಟಲ್ಲೇ 3 ಕಿಲೋಮೀಟ್ರದೊಳಗೆ ಇದ್ದಿದ್ದು ನಂದೇ ಹೊಲ ಲಾಸ್ಟು. ಯಾವಾಗಲೂ ಪ್ರತಿನಿತ್ಯನೂ ನಾನು ರಾತ್ರಿ 10 ಗಂಟೆಗೆ ಚಲೋ ಮಾಡಿದ್ನಪ್ಪ ಅಂತಂದ್ರೆ 5 ಗಂಟೆ ಮಟ್ಟ ಕೆನಲ್ ಮ್ಯಾಗ ಅಡ್ಡಾಡ್ಬೇಕು ರೀ. 6 ಗಂಟೆಗೆ ನಮ್ಮ ಹೊಲ್ದಕ್ಕೆ ನೀರು ಬರ್ತಾವೆ. ಆಮೇಲೆ ಏನು ಮಾಡ್ತಾರೆ, ಬೆಳಗ್ಗೆ ಇಲ್ಲಿ ಮುಂದಿದ್ದು ರೈತರು ಬಿಟ್ಕೊಂಡ್ಬಿಡ್ತಾರೆ. ಇದೇನಾಗ್ಬಿಟ್ಟತ್ತಪ್ಪ ಅಂದ್ರೆ ಸಮಸ್ಯೆ ನಮಗೆ. ಕೆನಲ್ ಸ್ವಚ್ಛ ಇತ್ತಪ್ಪ ಅಂತಂದ್ರೆ ಎಲ್ಲರಿಗೂ ನೀರು ಬರ್ತಾವ್ರಿ. ಈಗ ಹೆಚ್ಚಿಗೆ ಕೆನಲ್ ಎತ್ತಿದ್ರಪ್ಪ ಅಂತಂದ್ರೆ ಎಲ್ಲ ಇಲ್ಲೆಲ್ಲ ಗೌಡ್ರು ಹೊಲ್ದಕ್ಕೆ ಹೋಗೋರು, ಇವ್ರು ಹೊಲ್ದಕ್ಕೆ ಹೋಗೋ, ಅವ್ರದ್ದು ಬೆಳೆ ಹಾಳಾಗ್ಬಿಡ್ತೈತೆ ರೀ. ಎಟ್ಟತ್ತಿದ್ರೆ ಅದು ಎಷ್ಟು ಬರುತ್ತೆ ಜುಕ್ಕು ಜುಲ್ಮಿಂದ ಅದ ಬಂದು ನೀರನ್ನ ನಾವು ಸದುಪಯೋಗ ತೊಗೋಬೇಕು ರೀ. ಒಂದು ಎರಡನೇದು, ಇದಕ್ಕೆ ಯಾವ ರೀತಿಯಾದ್ರೆ ಸರ್ಕಾರಿ ಅಧಿಕಾರಿಗಳು ಸ್ಪಂದನೆ ಮಾಡೋಂಗಿಲ್ಲ ನಮಗೆ. ಯಾವಾಗ ಕೇಳಿದ್ರೆ ಬರೀ ಅದೇ ಅರಿಕೆ ಉತ್ತರ, ನಮಗೆ ಗ್ರ್ಯಾಂಟ್ ಬಂದಿಲ್ಲ ರೀ, ನಮಗೆ ಅದು ಬಂದಿಲ್ಲ ರೀ, ನಮಗೆ ಇದು ಬಂದಿಲ್ಲ ರೀ, ಬರೀ ಇದನ್ನೇ ಹೇಳ್ತಾರೆ. ಎಲ್ಲ ರೈತರು ನಾವು ಭಾಳ ಕಷ್ಟಪಡಕತ್ತೀವ್ರಿ ಇಲ್ಲಿ. ಹಂಗಾಗಿ ಮನವಿ ಮಾಡ್ಕೊಂಡಿದ್ದೇನಪ್ಪ ಅಂದ್ರೆ ಸರ್ಕಾರಕ್ಕಾದ್ರೆ ಅಷ್ಟೇ, ಅಧಿಕಾರಿಗಳಾದ್ರಷ್ಟೇ ರೈತರು ಬೆನ್ನೆಲುಬು ಅಂತ ಹೇಳ್ತಾರೆ. ಆ ಬೆನ್ನೆಲುಬು ನೋಡೋಂಗಿಲ್ಲ ಅವರು. ಬೆನ್ನೆಲುಬೆಲ್ಲ ಮುರಿದೋಗ್ಯಾವ್ರಿ. ಹಂಗಾಗಿ ನಮ್ಮಂಥ ಯುವಕರು ವ್ಯವಸಾಯ ಮಾಡೋಕ್ಕಪ್ಪ ಅಂದ್ರೆ ಹಿಂದೇಟಾಕತ್ತಾರೆ ರೀ. ಈಗ ನಾವು ಆದರೂ ಡಿಗ್ರಿ ಮುಗಿಸ್ಕಾಸಿಗೆ ವ್ಯವಸಾಯನ ಮಾಡಕತ್ತೀವ್ರಿ. ಮಾನ್ಯ ನಮ್ಮ ದೊಡ್ಡಗೌಡ ಪಾಟೀಲ್ ಅವರು ಒಮ್ಮೆ ನನ್ನ ಗಂಗಾ ಕಲ್ಯಾಣ ಯೋಜನೆ ಒಳಗೆ ನನಗೊಂದು ಬೋರ್ ಹಾಕಿ ಕೊಟ್ರಿ. ಅದರಿಂದ ನಾನೀಗ ಉಪಯೋಗ ತೊಗೊಳಕತ್ತೀನಿ. ಎಲ್ಲ ರೈತರಿಗೂ ಇದು ರೀತಿ ಸಿಗ್ಬೇಕು ರೀ. ಉಪಯೋಗ ಸಿಗ್ತಪ್ಪ ಅಂತಂದ್ರೆ ಈ ಒಂದು ಕೆನಲ್ಗೆ ಅವಲಂಬನೆ ಕಡಿಮೆ ಆಕೈತೆ ರೀ. ನಾನೊಬ್ಬ ಕಡಿಮೆ ಆಗೈತಪ್ಪ ಅವಲಂಬನೆ ಅಂದ್ರೆ ಉಳಿದಿದ್ದ ರೈತರದ್ದು ನೋಡ್ಬೇಕಲ್ರಿ ನಾವು. ಈ ಬರೀ ನಮ್ಮದೊಂದು ನಾವು ನೋಡ್ಕೊಂಡು ಕುಂತೀರಿ. ಈಗ ಹೆಂಗಾಗ್ಬಿಡತ್ತಪ್ಪ ಅಂತಂದ್ರೆ ಒಟ್ಟ ಕೆನಲ್ಗೆ ಯಾರೂ ಬರೋಂಗಿಲ್ಲ ರೀ. ಅಧಿಕಾರಿಗಳು ಬರೋಂಗಿಲ್ಲ, ಯಾರೂ ಬರೋಂಗಿಲ್ಲ. ಮಾನ್ಯ ಸರ್ಕಾರಕ್ಕೆ ನಾವು ಅಷ್ಟರು ಇದ್ರ ಮಾಡೋದೇನಪ್ಪ ಅಂದ್ರೆ ಈ ಲಾಸ್ಟ್ ಟೈಮ್ ಒಂದಿನ ನಾವು ಸ್ಟ್ರೈಕ್ ಮಾಡಮಂತ ಅನ್ಕೊಂಡೀವಿ ರೀ. ಈಗ ಭರ್ಜರಿ ಎಡಿ ಹೊಡೆಯೋದವು ರೀ, ಬಿತ್ತೋದವು. ಹಿಂಗಾಗಿ ಯಾರು ರೈತರು ಬರೋಂಗಿಲ್ಲ ರೀ. ಹಂಗಾಗಿ ಸರ್ಕಾರಕ್ಕೆ ನಾವು ಮನವಿ ಮಾಡ್ತೀವಿ ರೀ, ಆದಷ್ಟು ಬೇಗ ಇದು ಒಂದು ಸಣ್ಣ ನೀರಾವರಿ ದೇವ್ರು ಕೊಟ್ಟಾನ್ರಿ. ಯಾವಾಗ ಒಂದು ಕಾಲದಾಗ ಡ್ಯಾಮ್ ಆಗೈತೆ ರೀ. ಈ ಡ್ಯಾಮಿನಿಂದ ಎಲ್ಲರೂ ಭಾಳ ಉಪಯೋಗ ಐತೆ ರೀ. ಇದು ಮನಸ್ಸು ಮಾಡಿದ್ರಪ್ಪ ಅಂತಂದ್ರೆ ಹಿರಿಯಾದಪ್ರ ಚಿಕ್ಕಾದಪ್ರ ಜಮೀನು ನಾವು ನೀರು ತೊಗೋಬೋದು ರೀ. ಏನು ಮಾಡಿಬಿಟ್ರಿ ಲಾಸ್ಟ್ ಇಲ್ಲ ಇದು ಯಾವುದಪ್ಪ ಅಂದ್ರೆ ಬಾಲನಗೌಡ ಪಾಟೀಲ್ ಅಂತಂದು ಹೊಲ ಬರ್ತೀರಿ. ಆ ಹೊಲಕ್ಕನೇ ಲಾಸ್ಟ್ ಮಾಡಿಬಿಟ್ರಿ ಕೆನಲ್ನ. ಅಲ್ಲಿಂದ ವಾಪಸ್ ಇಲ್ಲಿಗೆ ರೀ ಅದು ಇದು ಬರ್ತೀರಿ, ಅಲ್ಲಿ ಹಳ್ಳಕ್ಕೆ ಟಚ್ ಕೊಡ್ಬೇಕ್ರಿ. ಅದನ್ನು ಮಾಡಂತಂದು ಈಗ ಒಂದು 5-6 ವರ್ಷ ಆತು ನಾವು ಹೇಳಕೈತಿ. ಏನಾಗ್ಬಿಡತ್ರಿ, ಈಗ ನೈಟ್ ನಾವು ನೀರು ಬಿಡ್ತಿರ್ತೀವಿ ನೋಡಿ, ಆ ನೀರು ಹಚ್ಚಾದಂಥ ನೀರು ಅಲ್ಲೇ ನೀರು ಹಚ್ಚಾಗಿ ಕಡೆ ಮನೆಯವ್ರ ಹೊಲ್ದಾಗ ಹೋಗ್ಬಿಡ್ತಾರೆ. ಅವ್ರು ತೊಗರಿ ಗಿರಿ ಬಿಡ್ತಿರ್ತಾರೆ, ಅವ್ರದ್ದು ಬೆಳೆ ಲಾಸ್ ರೀ.
ಇವ್ರು ಅಂತಾರೆ ರೈತರೇ ನೀನ ಬಿಟ್ಕೊಂಡು ಹೋಗ್ಯಪ್ಪ ನೀನ ಲಾಸ್ ಮಾಡ್ಯಪ್ಪ ಅಂತಾರೆ. ಈಗ ಮತ್ತು ಅವ್ರದಾದ್ರೆ ಲಾಸ್ ಅಷ್ಟೇ ರೀ, ನಮ್ದು ನಾವು ನೀರು ಬರೋಲ್ದಂತ ನಾವು ಬಿಟ್ಕೊಂಡು ಹೋಗ್ತೀವ್ರಿ, ಹೆಚ್ಚಾಗಿದ್ದು ನೀರು ಅಲ್ಲಿ ಹೋಗಿ ಹಂಗಾಗತ್ತೆ ರೀ ಪೋಲ್. ಈಗ ಅದನ್ನೇನು ಮಾಡ್ಬೇಕಪ್ಪ ಅಂತಂದ್ರೆ ಅಲ್ಲಿಂದ ಅದನ್ನು ಟಚ್ ಕೊಟ್ಟು ಆಳಕ್ಕೆ ಬೆಳಗ್ಗೆ ಮಾಡ್ಬೇಕು ರೀ ನೀರನ್ನ ಅಂತಂದೇಳಿ ನಾನು 4 ಮಾತು ಮುಗಿಸ್ತೀನಿ. ಇದ್ರಾಗ ಇನ್ನೊಂದು ಏನಾಗೈತೆ ಅಳವಡಿಸ್ಯಾರ ಇದನ್ನು, ಕೃಷ್ಣಾ ನದಿ ನೀರು ಬಂದು ಬೀಳುತ್ತೆ ಇದಕ್ಕೆ. ಇಷ್ಟೆಲ್ಲ ಸೌಲಭ್ಯ ಮಳೆನೂ ಸಾಕಷ್ಟು ಆಗೈತಿ ಹೋದ ವರ್ಷ ಹತ್ತೇ ವರ್ಷ. ಕೆರೆ ಯಾವಾಗ ನಿರ್ಮಾಣ ಆಗೈತೆ? ಕೆರೆ 72 1972 ಕೆರೆ ತುಂಬ ಯೋಜನೆದೊಳಗೆ ಈಗ 4 ವರ್ಷದಿಂದ ನೀರು ಬರಾಗತೈತಿ ಕೆರೆಗೆ. ಆದರೆ ಇದ್ದ ನೀರು ಹೊರಗೆ ತೊಗೊಳಕ್ಕಿಲ್ಲ ನಮಗೆ. ಕೆನಾಲ್ ಸುಸ್ಥಿತಿ ಒಳಗೆ ಇಡಕ್ಕೆ ಆಗೋಲ್ದು ಅವ್ರಿಗೆ, ಇಲಾಖೆಯವ್ರಿಗೆ ಸದುಪಯೋಗ ಆಗ್ತಾ ಇಲ್ಲ. ನಾವು ಕಣ್ಣಿಲ್ಲಿ ನೋಡಕ್ಕೆ ಅಷ್ಟೇ ನೀರು ಐತೆ. ಹಾಂ, ಈ ರೀತಿ ಇದೇ ವರ್ಷ ಪ್ರತಿ ವರ್ಷನೇ ಆಗತ್ತೆ ರೀ ಇದು. ಪ್ರತಿ ವರ್ಷ ಹಿಂಗೆ ಪ್ರತಿ ವರ್ಷ ಆಫೀಸರ್ ಅಂತೂ ಕೆನಲ್ ಮ್ಯಾಗಂತೂ ಬರೋದೇ ಇಲ್ಲ ಅವರು. ಇದಕ್ಕೆ ಮೊದಲು ಒಬ್ರು ಕಲಾದಿಗೆ ಅಂತಂದು ಸಾಹೇಬ್ರು ಇದ್ರಿ, ಅವ್ರಂತ ಸಾಹೇಬ್ರು ನಾವು ಎಲ್ಲಿ ನೋಡಿಲ್ರಿ. ಪ್ರತಿದಿನನೂ ಬಂದು ಎಲ್ಲ ವ್ಯವಸ್ಥಿತವಾಗೈತ್ರಿ. ಅವ್ರು ಯಾವಾಗ ರಾಜೀನಾಮೆ ಕೊಟ್ರಿ ಅವಾಗಿಂದನೂ ಕೆಟ್ಟ ಹೋಗ್ತಿರಿ ಇದು. ಹುನಗುಂದ ಅವ್ರಿ ಅವರು ಕಲಾದಿಗೆ ಅಂತಂದು ಒಂದು ಮ್ಯಾನೇಜ್ಮೆಂಟ್ಗೆ ಒಂದು ಇಬ್ಬರನ್ನೇ ನಿಂತಿರ್ತಾರೆ, ಒಬ್ರು ಇಬ್ರು ಯಾರಿಗೆ. ಈಗ ಅದರಿ ಈಗ ಇಲ್ಲೇ ಅವನ ಇಂಜಿನಿಯರು ಅವನ ಕಾರ್ಕುನ. ಇನ್ನೂ ಒಂದ್ರಿ ಸಣ್ಣ ನೀರಾವರಿ ಸಂಘ ಅಂತಂದು ಐತ್ರಿ ಇಲ್ಲೊಂದು, ಇಲ್ಲೇ ಚಿಕ್ಸುಮುತ್ತಿ ಅವ್ರು ಅದಾರೆ, ಅದಕ್ಕೆ ಅಧ್ಯಕ್ಷ ಉಪಾಧ್ಯಕ್ಷ ಎಲ್ಲ ಅವರೇ ಸದಸ್ಯರು. ಇನ್ನೂವರೆಗೆ ಆದ್ರೆ ಅವ್ರು ಯಾರಂತ ಗೊತ್ತಿಲ್ಲ ನಮಗೆ. ಲಾಸ್ಟ್ ಟೈಮ್ ಒಂದು ಸತಿ ನಾವು ಇವ್ರು ಭಜಂತ್ರಿ ಮುತ್ತಪ್ಪರು ಇದನ್ನು ಕೆನಲ್ ಸ್ಟ್ರೈಕ್ ಮಾಡಿ ಕ್ಯಾಶ್ ಬಂದು ಇಡ್ಸಕ್ಕೆ ಅವಾಗ ಗೊತ್ತಾಯ್ತು ನಮಗೆ ಇದು ಕದರ್ ಅಂತಂದು. ಇನ್ನೂವರೆಗೆ ಅವ್ರ ಅಧ್ಯಕ್ಷರು ಬಂದಿಲ್ಲ ರೀ, ಉಪಾಧ್ಯಕ್ಷರು ಬಂದಿಲ್ಲ, ಸದಸ್ಯರು ಬಂದಿಲ್ಲ, ಅದಕ್ಕೆ ಏಟ್ ಫಂಡ್ ಬಂದೈತಿ ಏನಿಲ್ಲ, ಅದು ಯಾವುದೇ ಹೇಳಂಗಿಲ್ಲ ರೀ ಅವರು. ಪಗಾರ ಬರ್ತೈತೆ ರೀ ಅದು, ಬಟ್ ಅದು ಯಾವುದೂ ನೋಡಂಗಿಲ್ಲ ರೀ ಅವ್ರ ಅಧ್ಯಕ್ಷರು ಎಲ್ಲಾದ್ರು, ಉಪಾಧ್ಯಕ್ಷರ ಸದಸ್ಯರು ಎಲ್ಲಾದ್ರು. ನಮ್ಮೂರವ್ರು ಒಬ್ಬರು ಸದಸ್ಯರಿಲ್ಲ ರೀ ಅದಕ್ಕೆ. ಲಾಸ್ಟ್ ಟೈಮ್ ನಮಗೆ ಹೇಳಿದಾಗ ಗೊತ್ತಾಗೈತಿ ರೀ ಅದು ನಮಗೆ. ಗಮನಕ್ಕೆ ತಂದೀವ್ರಿ, ಬರ್ತೀನಪ್ಪ ಮಾಡ್ತೀನಪ್ಪ ನೋಡಮ್ಮಪ್ಪ ಇದಾರೆ ಅರಕೆ ಉತ್ತರ ಅವ್ರದ್ದು. ಅಲ್ಲಿ ಏನ್ರ ಮಾತಾಡ್ತೀರ ಅಲ್ಲಿ ಮಾಡಿದ್ರಿ ಈ ಕಡೆ ಕಾಲೇ ತಗೊಂಡು ಕಡೆ ಬರ್ತೀನಿ. ಅಲ್ಲಿ ಕಾಂಕ್ರೀಟ್ ಏನಿಲ್ಲ ಆಡ್ರಿ ಅಲ್ಲಿ. ಅಲ್ಲ ಹಿಂಗೆ ಕಿತ್ಕೊಳಕ್ಕೆ ಬರ್ತದೆ ಏನೋ ಗಾಡಿ ತಗ್ಲ ಅದಕ್ಕೆ. ಚಾಲ್ ಕಪ್ಪು ಯಾರ ಸೊತ್ತು